ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ವೀರೇಶ್ ಶಿವಾನಂದ್ ಅಂಬಿ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗೂ ಅಣ್ಣ ಎಂದೇ ಹೆಸರು ಗಳಿಸಿರುವಂತಹ ಗೋಲ್ಡ್ ಸುರೇಶ್ ಇದೀಗ ಬಿಗ್ ಬಾಸ್ ಸೀಸನ್ 11ರಿಂದ ಇದ್ದಕ್ಕಿದ್ದಂತೆ ಹೊರಹೋಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಎಸ್, ಗೋಲ್ಡ್ ಸುರೇಶ್ ಅವರು ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಪ್ರಾರಂಭದ ದಿನದಿಂದಲೂ ಕೂಡ ತಮ್ಮದೇ ಆದಂತಹ ಪೊಟೆನ್ಷಿಯಲ್ ಪವರ್ನೊಂದಿಗೆ ಉತ್ತಮವಾದಂತಹ ಆಟವನ್ನ ಆಡ್ತಾ ಬಂದಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯ ಮಂದಿಗಂತೂ ಅಣ್ಣ ಎಂದೇ ಹೆಸರುವಾಸಿಯಾಗಿದ್ದು ಅಲ್ಲಲ್ಲಿ ಸ್ವಲ್ಪ ಆಟದ ವೈಖರಿಯಲ್ಲಿ ಕೆಲವೊಂದಿಷ್ಟು ಮನಸ್ತಾಪವನ್ನು ಬಿಟ್ರೆ ಎಲ್ಲರೊಂದಿಗೂ ಕೂಡ ಉತ್ತಮವಾದಂತಹ ಸಂಬಂಧವನ್ನ ಹೊಂದಿದ್ರು ಸುರೇಶ್. ಜೊತೆಗೆ ಈ ವಾರದ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರಿಂದ ಕಿಚ್ಚನ ಚಪ್ಪಾಳೆಯನ್ನು ಕೂಡ ಸುರೇಶ್ ಅವರು ಪಡೆದುಕೊಂಡಿದ್ರು. ಇನ್ನು ಇದೆಲ್ಲದರ ನಡುವೆ ಬಿಗ್ ಬಾಸ್ ಮನೆಯಿಂದ ಶಿಶಿರ್ ಎಲಿಮಿನೇಟ್ ಆದ ನಂತರ ಗೋಲ್ಡ್ ಸುರೇಶ್ ಅವರು ಇದ್ದಕ್ಕಿದ್ದಂತೆ ಮನೆಯಿಂದ ಹೊರಬರಬೇಕಂತ ಬಿಗ್ ಬಾಸ್ ಸೂಚನೆ ಕೊಟ್ಟಿದ್ದಾರೆ. ಈ ಮನೆಗಿಂತ ನಿಮ್ಮ ಸ್ವಂತ ಮನೆಯಲ್ಲಿ ನಿಮ್ಮ ಅವಶ್ಯಕತೆ ತುಂಬಾ ಇರೋದ್ರಿಂದ ಈ ಕೂಡಲೇ ನಿಮ್ಮ ಎಲ್ಲ ಬಟ್ಟೆಗಳನ್ನ ಪ್ಯಾಕ್ ಮಾಡಿಕೊಂಡು ಹೊರಡಬೇಕು ಎಂದಾಗ ಗೋಲ್ಡ್ ಸುರೇಶ್ ಅವರ ಕಣ್ಣೀರಿನ ಕಟ್ಟೆ ಒಡೆದು ಹೋಗುತ್ತೆ. ಇದರ ನಡುವೆ ಕಿಚ್ಚ ಸುದೀಪ್ ಅವರು ಕೂಡ ಟಿವಿ ಮುಖಾಂತರ ಲೈವ್ ಬಂದು, ಗೋಲ್ಡ್ ಸುರೇಶ್ ಅವರೇ, ನಾನು ಹೇಳ್ತಿದ್ದೀನಿ, ಗಾಬರಿಯಾಗುವಂತಹ ಅವಶ್ಯಕತೆ ಇಲ್ಲ, ಭಯ ಪಡಬೇಡಿ. ಯಾಕಂದ್ರೆ ಮನೆಯಲ್ಲಿ ನೀವು ಬಿಗ್ ಬಾಸ್ ಮನೆಯಲ್ಲಿ ನೀವು ಇರೋಗಿಂತ ನಿಮ್ಮ ಮನೆಯಲ್ಲಿ ನಿಮ್ಮ ಅವಶ್ಯಕತೆ ತುಂಬಾ ಇರೋದರಿಂದ ನೀವು ಈ ಕೂಡಲೇ ಹೊರಬರಬೇಕು ಅಂತ ಹೇಳಿದಾಗ ಗೋಲ್ಡ್ ಸುರೇಶ್ ತಕ್ಷಣವೇ ಯಾರೊಂದಿಗೂ ಕೂಡ ಹೆಚ್ಚಿಗೆ ಮಾತನಾಡದೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳಿ ಬಿಗ್ ಬಾಸ್ ಮನೆಯಿಂದ ಗೋಲ್ಡ್ ಸುರೇಶ್ ಹೊರಬರ್ತಾರೆ. ಇನ್ನು ಯಾವಾಗ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಮನೆಯಿಂದ ಹೊರಬಂದ್ರು ಆವಾಗಿನಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಗಾಸಿಪ್ಗಳು ಹರಿದಾಡ್ತಾ ಇದ್ದು, ಕೆಲವರು ಗೋಲ್ಡ್ ಸುರೇಶ್ ಅವರ ತಂದೆಯವರಿಗೆ ಹುಷಾರಿಲ್ಲ, ಸುರೇಶ್ ಅವರು ಏನಿಗೋ ಅನಾಹುತ ಮಾಡಿಕೊಂಡಿದ್ದಾರೆ, ಸುರೇಶ್ ಅವರ ಬಿಸ್ನೆಸ್ನಲ್ಲಿ ಸಾಕಷ್ಟು ಲಾಸ್ ಆಗಿದೆ, ಹಾಗೂ ಸುರೇಶ್ ಅವರ ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ, ಹಾಗೆ ಹೀಗೆ ಅಂತ ತುಂಬಾ ದೊಡ್ಡ ಮಟ್ಟದಲ್ಲಿ ರೂಮರ್ಗಳು ಕೂಡ ಹರಿದಾಡ್ತಾ ಇದ್ವು. ಆದರೆ ಮೂಲಗಳ ಪ್ರಕಾರ ಗೋಲ್ಡ್ ಸುರೇಶ್ ಅವರನ್ನ ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟಿದ್ದು ಮನೆಯ ಕೆಲಸ ಮುಗಿದ ನಂತರ ಸುರೇಶ್ ಅವರು ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅಂತ ಹೇಳಲಾಗಿತ್ತು. ಇನ್ನು ಇದೆಲ್ಲದರ ನಡುವೆ ಬಿಗ್ ಬಾಸ್ ಗೋಲ್ಡ್ ಸುರೇಶ್ ಅವರೇ ಮಾಹಿತಿಯನ್ನ ನೀಡಿದ್ದು, ಈ ಮೂಲಕ ಕರ್ನಾಟಕದ ಜನತೆಗೆ ಈ ನಿಮ್ಮ ಗೋಲ್ಡ್ ಸುರೇಶ್ ತಿಳಿಸುವುದೇನೆಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ನನಗೆ ವೋಟ್ ಮಾಡಿ ಇಲ್ಲಿಯವರೆಗೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ನಿಮ್ಮೆಲ್ಲರಿಗೂ ಕೂಡ ಆಭಾರಿಯಾಗಿದ್ದೇನೆ. ಇನ್ನು ನಾನು ಬಿಗ್ ಬಾಸ್ ಮನೆಯಿಂದ ಸಡನ್ ಆಗಿ ಹೊರ ಬಂದಿದ್ದಕ್ಕೆ ಕೆಲವೊಂದಿಷ್ಟು ಸಾಮಾಜಿಕ ಮಾಧ್ಯಮಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸುದ್ದಿಗಳು ಹರಿದಾಡ್ತಾ ಇದ್ದು ಅವುಗಳು ಎಲ್ಲವೂ ಕೂಡ ಸುಳ್ಳು ಸುದ್ದಿಯಾಗಿವೆ. ನಾನು ಮನೆಯಿಂದ ಹೊರಬರಲು ಪ್ರಮುಖ ಕಾರಣ ನನ್ನ ಪತ್ನಿಗೆ ನನ್ನ ಉದ್ಯೋಗದ ವ್ಯವಹಾರಗಳನ್ನು ನೋಡಿಕೊಳ್ಳುವುದು ಮತ್ತು ನನ್ನ ಮಗುವಿನ ಆರೈಕೆ, ಈ ಎರಡು ಜವಾಬ್ದಾರಿಗಳನ್ನು ನಿಭಾಯಿಸಲು ಆಗದೆ ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗಿದ್ದು, ಇಂತಹ ಸಂದರ್ಭದಲ್ಲಿ ನಾನು ಬಿಗ್ ಬಾಸ್ ಮನೆಯಲ್ಲಿ ಇರುವುದಕ್ಕಿಂತ ನಮ್ಮ ಮನೆಯಲ್ಲಿ ನನ್ನ ಅವಶ್ಯಕತೆ ಬಹಳ ಇರುವುದರಿಂದ ನಾನು ಅಧಿಕೃತವಾಗಿ ಕಲರ್ಸ್ ಕನ್ನಡ ವಾಹಿನಿ ಮತ್ತು ಬಿಗ್ ಬಾಸ್ ಕಾರ್ಯಕ್ರಮದ ಎಲ್ಲ ನಿಯಮಗಳ ಅನುಸಾರವಾಗಿ ನಾನು ಸ್ವಯಂ ಪ್ರೇರಿತವಾಗಿ ಹೊರಗೆ ಬಂದಿದ್ದೇನೆ ಅಂತ ಗೋಲ್ಡ್ ಸುರೇಶ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅಂದ ಹಾಗೆ ಯಾರು ಈ ಗೋಲ್ಡ್ ಸುರೇಶ್ ಅನ್ನೋದನ್ನ ನೋಡ್ತಾ ಹೋಗೋಣ. ಗೋಲ್ಡ್ ಸುರೇಶ್ ಅವರು ಮೂಲತಃ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿಯಾಗಿ ತಮ್ಮ ಮೈ ಮೇಲಿನ ಆಭರಣ ಮತ್ತು ವಿಶೇಷ ಹಾವಭಾವಗಳಿಂದಾಗಿ ಗಮನವನ್ನ ಸೆಳೆದಿದ್ರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಪಾರ್ತನಹಳ್ಳಿಯವರಾದಂತಹ ಗೋಲ್ಡ್ ಸುರೇಶ್ ಅವರ ಕುತ್ತಿಗೆಯಲ್ಲಿ ಸದಾ ದಪ್ಪ ದಪ್ಪ ಚಿನ್ನದ ಸರಳಗಳು ಕಂಡು ಬರ್ತಾ ಇತ್ತು. ಇನ್ನು ಕೈಯಲ್ಲಿ ಚಿನ್ನದ ಬ್ರೇಸ್ಲೆಟ್, ಉಂಗುರಗಳು ಸದಾ ಮಿಂಚ್ತಾ ಇರುತ್ತೆ. ಚಿನ್ನ ಅಂದ್ರೆ ಇವರಿಗೆ ಅಚ್ಚುಮೆಚ್ಚು. ಸದಾ ಮೈ ಮೇಲೆ ಚಿನ್ನವನ್ನ ಹಾಕಿಕೊಂಡು ಓಡಾಡ್ತಾನೆ ಇರ್ತಾರೆ. ಇನ್ನು ಅದೇ ಕಾರಣಕ್ಕೆ ಜನರು ಇವರನ್ನ ಗೋಲ್ಡ್ ಸುರೇಶ್ ಎಂದೇ ಹೆಸರಿಟ್ಟಿದ್ದಾರೆ. ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದಂತಹ ಗೋಲ್ಡ್ ಸುರೇಶ್ ಬಳಿಕ ಕೆಲಸವನ್ನ ಬಿಟ್ಟು ಕ್ರಿಯೇಟಿವ್ ಇಂಟೀರಿಯರ್ ಸಂಸ್ಥೆಯನ್ನ ಸ್ಥಾಪಿಸಿ ಸಕ್ಸಸ್ ಆಗ್ತಾರೆ. ಇನ್ನು ಏನಾದರೂ ಸಾಧಿಸಿ ತೋರಿಸಬೇಕೆಂಬ ಛಲದಿಂದ ಹುಟ್ಟಿದ ಊರನ್ನ ಬಿಟ್ಟು ಬೆಂಗಳೂರಿಗೆ ಓಡಿ ಬಂದಂತಹ ಸುರೇಶ್ ಬಿಗ್ ಬಾಸ್ ಮೂಲಕ ಮನೆ ಮಾತಾಗಿದ್ದಾರೆ. ಇದೇ ಹೊತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ಸ್ಪೆಷಲ್.